ಇವತ್ತು ಮಾರ್ನಿಂಗ್ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹ್ಯಾಪಿ ಮೆನ್ಸ್ ಡೇ ಅಂತ ತುಂಬಾ ಜನ ಹಾಕೊಂಡಿದ್ರು. ಸೊ ಅವಾಗ ನನಗನ್ಸಿದ್ದು ಸೊ ಈ ರೀತಿ ಬರೀ ಮೆನ್ಸ್ ಡೇ ದಿನ ಅಥವಾ ಬೇರೆ ಯಾವ್ದಾದ್ರು ಸ್ಪೆಷಲ್ ಡೇಸ್ ದಿನ ಮಾತ್ರ ಯಾಕೆ ಅವ್ರಿಗೆ ರೆಸ್ಪೆಕ್ಟ್, ಅಪ್ರಿಸಿಯೇಷನ್ ಮತ್ತೆ ಉದ್ದವಾದ ಮೆಸೇಜ್ಗಳನ್ನ ಯಾಕೆ ಕಳಿಸ್ಬೇಕು? ಪ್ರತಿದಿನನೂ ಕೂಡ ಸಪೋರ್ಟ್ ಮಾಡಿ, ರೆಸ್ಪೆಕ್ಟ್ ಮಾಡಿ, ಹಾಗೆ ನಿಮ್ಮ ಕೇರ್ ಏನಿದೆ ಸೊ ಅದನ್ನ ಮಾಡಿ ಅವ್ರಿಗೆ. ಸೊ ಎಲ್ಲಾ ದಿನನೂ ಸ್ಪೆಷಲ್ ಆಗಿ ಟ್ರೀಟ್ ಮಾಡ್ಬೋದು ಅಲ್ವಾ? ಸೊ ಯಾಕೆ ಈ ರೀತಿ ಒಂದು ಡೇ ಮಾತ್ರ ಅವ್ರನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದು? ಇದು ಎಷ್ಟು ಮಟ್ಟಿಗೆ ಸರಿ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸಿ. ನಾವೆಲ್ಲ ವುಮೆನ್ ಸ್ಯಾಕ್ರಿಫೈಸ್ ಬಗ್ಗೆ, ಸ್ಟ್ರಗಲ್ಸ್ ಬಗ್ಗೆ ಮಾತಾಡ್ತೀವಿ. ಯಾರು ಕೂಡ ಮೆನ್ ಸ್ಯಾಕ್ರಿಫೈಸ್ ಅಂಡ್ ಸ್ಟ್ರಗಲ್ಸ್ ಬಗ್ಗೆ ಮಾತಾಡೋದು ಇಲ್ಲ, ಕೇಳೋದು ಇಲ್ಲ. ಸೊ ಅವರು ಕೂಡ ಅವ್ರದೇ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲಿ ಮುಳುಗೋಗ್ಬಿಟ್ಟಿರ್ತಾರೆ. ಫ್ಯಾಮಿಲಿಗೆ ಕಂಫರ್ಟ್ ಕೊಡ್ಬೇಕು, ಫ್ಯಾಮಿಲಿ ಹ್ಯಾಪಿ ಆಗಿರ್ಬೇಕು ಅನ್ನುವಂತ ಒಂದೇ ಒಂದು ರೀಸನ್ ನ ಅವ್ರ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಅಟ್ಲೀಸ್ಟ್ ನಾವಾದ್ರು ಫ್ರೆಂಡ್ಸ್ ಅಥವಾ ಅಮ್ಮಂದ್ರ ಹತ್ರ ನಮ್ಮ ಪೇನ್ ಗಳನ್ನ ಶೇರ್ ಮಾಡ್ಕೊಂತೀವಿ. ಬಟ್ ಮೆನ್ಸ್ ಆ ತರ ಇರೋದೇ ಇಲ್ಲ. ಅವ್ರ ಪೇನ್ ಗಳನ್ನ ಶೇರ್ ಮಾಡೋದಕ್ಕೆ ಇಷ್ಟನೇ ಪಡಲ್ಲ. ಸೊ ನಿಮ್ಮ ಲೈಫ್ ಅಲ್ಲಿ ಇರೋ ಮೆನ್, ಅಪ್ಪ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಗಂಡ ಆಗಿರ್ಬೋದು, ಅಥವಾ ಬಾಯ್ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇವತ್ತಿಂದ ಅವರ ಎಫರ್ಟ್ ನ ನೋಟಿಸ್ ಮಾಡೋಣ, ಹಾಗೆ ಅವ್ರಿಗೂ ಕೂಡ ಸ್ವಲ್ಪ ಅಪ್ರಿಶಿಯೇಟ್ ಮಾಡೋಣ. ಸೊ ಹ್ಯಾಪಿ ಮೆನ್ಸ್ ಡೇ ಟು ಆಲ್ ಮೆನ್. ಹಾಗೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.